ನನ್ನ ಹೆಸರು ಸಮಾಚಾರ ಅಂತ ಹೇಳಿ ಸರ್, ಸಿದ್ಧಾರ್ಥ ಲೇಔಟ್ ಮೈಸೂರು. ಸರ್, ಈಗ MP ಅವರಿದ್ದಾರೆ ಪ್ರತಾಪ್ ಸಿಂಹ. ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರೇ ಗೆಲ್ತಾರ ಅಥವಾ ಬೇರೆ ಯಾರಾದರೂ ಗೆಲ್ತಾರ? ಸರ್, ಇಲ್ಲಿ ಏನಾಗಿದೆ ಅಂದರೆ ಮೈಸೂರು ಕ್ಷೇತ್ರದಲ್ಲಿ ಇಲ್ಲಿ ಅಭ್ಯರ್ಥಿಗಳು ಅಷ್ಟು ಸುಲಭವಾಗಿ ಗೆಲುವಿಲ್ಲ ಸರ್. ಯಾಕೆಂದರೆ ಬಲ ಫೈಟ್ ಇದೆ. ಪ್ರತಾಪ್ ಸಿಂಹ ಇರ್ಬೋದು ಅಥವಾ ಕಾಂಗ್ರೆಸ್ಸಿಂದ ಇರ್ಬೋದು. ಇವಾಗ ಆಡಳಿತಾರೂಢ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಇವರು MP ಆಗಿದ್ದಾರೆ. ಆ ಕೇಂದ್ರದಲ್ಲಿ ಸರ್ಕಾರ ಇದೆ. ಆದರೂ ಮೈಸೂರು ಕ್ಷೇತ್ರ ಭಾರಿ ಪೈಪೋಟಿ ಕ್ಷೇತ್ರ. ಇದು ಪೈಪೋಟಿ, ಸುಲಭವಾದ ಒಂದು ಗೆಲುವಿಲ್ಲ ಸರ್. ಅಭ್ಯರ್ಥಿಗಳ ಮೇಲೆ ಇಲ್ಲಿ ಗೆಲುವು ನಿಂತಿದೆ ಅಂತ ಹೇಳ್ತಾರೆ. ಮತ್ತು ಕೇಂದ್ರದಲ್ಲಿ ಸರ್, ಈಗ ಪ್ರಧಾನಮಂತ್ರಿಗಳು ಡಿಫೆನ್ಸ್ಗೆ ತುಂಬ ದುಡ್ಡನ್ನು ಖರ್ಚು ಮಾಡಿದ್ದಾರೆ. ಅದರಿಂದ ದೇಶ ಬಲಾಢ್ಯವಾಗಿದೆ. ಮೊದಲು ಕಾಂಗ್ರೆಸ್ ಪಕ್ಷ ಇದ್ದಾಗ ಅಷ್ಟೊಂದು ಬಲಾಢ್ಯವಾಗಿರಲಿಲ್ಲ, ಅದರಿಂದ ಭಾಳ ತೊಂದರೆ ಆಗ್ತಿತ್ತು. ಈಗ ಅದರಿಂದ ಇವರು ಗೆಲ್ಬೋದು ಅಂತ ಕೆಲವರು ಹೇಳ್ತಾರೆ. ಸರ್, ಗೆಲ್ಲಬಹುದು ಅನ್ನೋದಕ್ಕಿಂತ ಸರ್, ಇವಾಗ ಅಭ್ಯರ್ಥಿಗಳ ಮೇಲೆ ಗೆಲುವಿದೆ. ಅಭ್ಯರ್ಥಿ ಏನು ಅವರು ಆಯ್ಕೆ ಮಾಡ್ತಾರೆ, ಅಭ್ಯರ್ಥಿಗಳ ವರ್ಚಸ್ಸು ಮತ್ತು ಪಕ್ಷದ ವರ್ಚಸ್ಸು ಮೇಲೆ ಇವತ್ತು ಚುನಾವಣೆ ನಿಂತಿದೆ ಸರ್. ತಮಗೆ ಗೊತ್ತಿರೋ ವಿಚಾರ ಅಲ್ಲ. ಈಗ ಡಿಫೆನ್ಸ್ಗೆ ಜಾಸ್ತಿ ಖರ್ಚು ಮಾಡಿದ್ದಾರೆ. ನಮ್ಮ ದೇಶ ತುಂಬ ಬಲಾಢ್ಯ ಆಗಿಬಿಟ್ಟಿದೆ. ಬೇರೆ ಯಾವುದೇ ದೇಶಗಳು ನಮ್ಮ ದೇಶಕ್ಕೆ ಅಂದರೆ ಯುದ್ಧ ಮಾಡೋಕ್ಕೆ ಅಥವಾ ಬೇರೆ ಇನ್ಯಾವುದಾದ್ರು ಖ್ಯಾತೆ ತೆಗೆಯೋಕ್ಕೆ ಕಷ್ಟ ಆಗುತ್ತೆ. ಈಗ ಮೊದಲು ಕಾಂಗ್ರೆಸ್ ಪಕ್ಷ ಇದ್ದಾಗ ಅದು ಈಸಿ ಆಗಿಬಿಡ್ತಿತ್ತು ಅಂತ. ಇಲ್ಲ ಸರ್, ಅವರು ಅಧಿಕಾರದಲ್ಲಿದೆ, ಅವ್ರು ಹೇಳ್ತಾರೆ ಅಷ್ಟೇ. ಯಾವುದೇ ಅಧಿಕಾರದಲ್ಲಿದ್ದವರು ಅವರು ಮಾಡ್ತಾರೆ ಸರ್ ಅದನ್ನು, ಅಲ್ವಾ ಸರ್? ಅಂದರೆ ಕಾಂಗ್ರೆಸ್ ಪಕ್ಷ ಇದ್ದಾಗಲೂ ಮಾಡಿದೆ, ಸರಿದೂಗಿಸ್ಕೊಂಡು ಹೋಗಿದೆ. ಅವತ್ತು ಪ್ರಧಾನಮಂತ್ರಿ ಆಗಿದ್ದಾಗಲೂ ಸರಿದೂಗಿಸ್ಕೊಂಡು ಹೋಗಿದೆ. ಅದನ್ನೇ ಇವರು ಸರಿದೂಗಿಸ್ತಾ ಇದ್ದಾರೆ. ಜವಾಹರ್ಲಾಲ್ ನೆಹರು ಅವರು ಮೊದಲ ಪ್ರಧಾನಮಂತ್ರಿ ಆಗಿದ್ದರು. ಹೌದು, ಅವ್ರ ಕೊಡುಗೆ ಅಪಾರವಾಗಿದೆ ಸರ್. ಈ ದೇಶಕ್ಕೆ ಅಪಾರವಾದ ಒಂದು ಕೊಡುಗೆ ಇದೆ ಅವ್ರದ್ದು. ಇವತ್ತು ಅವರ ನಡೆದ ಹಾದಿಯಲ್ಲಿ ನಡಿಬೇಕಾದ್ರೆ ಬೇರೆಯವ್ರ ಕಷ್ಟ ಇದೆ ಸರ್ ಇವತ್ತು ಈ ದೇಶದ ಪ್ರಧಾನಿಗಳು. ಯಾಕಂದರೆ ನಮ್ಮ ದೇಶಕ್ಕೆ ಅವರು ಇಂಗ್ಲೆಂಡಿಂದ ಮೆಷಿನರೀಸ್ ಎಲ್ಲ ತರಿಸ್ತವರು ಮೊದಲನೇ ಬಾರಿಗೆ ಅವರು. ಹೌದು, ಡೆವಲಪ್ಮೆಂಟ್ ಆಗಬೇಕು ಅಂತಂದ್ರೆ ಮೆಷಿನರೀಸ್, ಇಂಡಸ್ಟ್ರಿಗಳು ಡೆವಲಪ್ ಆಗಬೇಕು. ಹೌದು ಸರ್, ಹೌದು. ಡೆವಲಪ್ಮೆಂಟ್ ಹಾದಿನ ಹಾಕೊಟ್ಟಂಥವರೇ ಅವರು ಸರ್. ಅವರ ಹಾದಿಲಿ ಇವರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಬಿಟ್ಟರೆ ಇವ್ರದ್ದೇನು ಹೊಸ ಹಾದಿ ಗುಣಾದಿ ಏನಿಲ್ಲ ಸರ್. ಈಗ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸ್ಬೋದಾ? ಎಫೆಕ್ಟಿವ್ ಅವರು ಕಾಂಪಿಟೇಟರ್ ಆಗ್ತಾರೆ ಮೋದಿ ಕಾಂಪಿಟೇಟ್ರು ಅಂತ ಹೇಳೋಕ್ಕಲ್ಲ ಸರ್. ಈಗ ಅವರು ಅರ್ಹರೇ. ಇವತ್ತು ಅವರು ಏನು ಅಭ್ಯರ್ಥಿ ಆಗೋಕ್ಕೆ ಅರ್ಹರಲ್ಲ ಅಂತ ಹೇಳಲ್ಲ, ಅವರು ಅರ್ಹತೆ ಇದೆ. ರಾಹುಲ್ ಗಾಂಧಿಗೂ ಇವತ್ತು ಪ್ರಧಾನಮಂತ್ರಿ ಆಗಂತ ಅರ್ಹತೆ ಇದೆ ಸರ್. ಫೈಟ್ ಕೊಡ್ಬೋದು ಸರ್ ಅವರು. ನಮ್ಮ ದೇಶ ಅಂದ ತಕ್ಷಣ ಕೆಲವರು ಮೋದಿ ಅಂತಾರೆ, ಬೇರೆ ಯಾರು ಇಲ್ವಾ? ಈಗ ಅಂದರೆ ಮೋದಿ ಅಂದ ತಕ್ಷಣನೇ ದೇಶ ಅಷ್ಟೇ ಹೌದು ಅನ್ನೋ ಲೆಕ್ಕದಲ್ಲಿ ಬಂದ್ಬಿಟ್ಟಿದೆ ಕೆಲವು ಪ್ರಚಾರ. ಈಗ ಸರ್ ಹೇಳ್ತಾರೆ ಸರ್. ಈಗ ಏನೇ ಕೇಳಿದ್ರು ಮೋದಿ 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 ಅನ್ನೋದೊಂದು ಅಷ್ಟೇ ಅವ್ರು ಹೇಳ್ತಾರೆ. ಬಿಟ್ಟರೆ ಏನಿಲ್ಲ ಸರ್. ಈಗ ಮೋದಿ ಹೆಸರಿನ ಮೇಲೆ ಕೆಲವು ಗೆಲ್ತಾರೆ ಅನ್ನೋದು ಬಿಟ್ಟರೆ ಇನ್ನೇನು ಅವರ ವೈಯಕ್ತಿಕ ವರ್ಚಸ್ಸಲ್ಲಿಲ್ಲ ಸರ್. ಈಗ ರಾಜ್ಯದಲ್ಲಿ ತಾವು ನೋಡಿದ್ದೀರಿ, ಅವ್ರದ್ದೇ ಇದ್ದರೆ ಇವತ್ತು ಅವರು ರಾಜ್ಯದಲ್ಲಿ ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲೆಲ್ಲ ಕಾಂಗ್ರೆಸ್ BJP ಸೋತಿದೆ. ಈಗ ಮೋದಿಯವರು ಕರ್ನಾಟಕದ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಬಂದರು ಅಲ್ಲೆಲ್ಲ ಕಾಂಗ್ರೆಸ್ BJP ಅಭ್ಯರ್ಥಿಗಳು ಸೋಲಾಗಿದೆ, ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಸರ್, ಅಂತ ಹೇಳ್ತಾ ಇದ್ದಾರೆ. ಬಿಟ್ಟರೆ ಎಲ್ಲ ಅಭ್ಯರ್ಥಿ ಮೇಲೆ ಡಿಫ್ರೆನ್ಸ್ ಆಗಿದೆ. ಈಗ ಅವರು ಸ್ಥಳೀಯವಾಗಿ ನಿಂತುಗಳಂಥ ಅಭ್ಯರ್ಥಿಗಳು, ಅವರ ವರ್ಚಸ್ಸು, ಅವರ ಪಕ್ಷದ ಶಕ್ತಿ, ಅದರ ಮೇಲೆ ಗೆಲುವಿದೆ. ಬಿಟ್ಟರೆ ಯಾರದೇ ಏನಿಲ್ಲ ಸರ್. ತಮ್ಮ ಹೆಸರು? ಸರ್, ನನ್ನ ಹೆಸರು ಮಹೇಶ್ ಅಂತೇಳಿ. ಯಾವ ಊರು ಸರ್? ಸರ್, ನಮ್ಮದು ಮೈಸೂರಲ್ಲಿ. ಇಲ್ಲಿ ಲೋಕಲ್ ಇಂಕಲ್ ಸರ್. ಅಂದರೆ ಈಗ ಅಲ್ಲಿ ಪ್ರತಾಪ್ ಸಿಂಹ ಅವರು ಇದ್ದಾರೆ. ಹೌದು, MP ಆಗಿ. ಸೊ ಅವರೇ ಮುಂದುವರಿಬೇಕಾ ಅಥವಾ ಏನಾದರೂ ಬದಲಾವಣೆ ಏನಾದರೂ? ಸರ್, ಸ್ವಲ್ಪ ಚೇಂಜಸ್ ಕೇಳ್ತಾ ಇದ್ದಾರೆ. ಅವರು 2ನೇ ಬಾರಿ ಆಗಿದ್ದರು. ಪ್ರತಾಪ್ ಸಿಂಹ 2ನೇ ಬಾರಿ ಆಗಿದ್ದು. ನಾವು ಅವ್ರ ಸಪೋರ್ಟ್ ಎಲ್ಲ ಮಾಡಿದ್ವಿ ಮೊದಲನೇ ಟೈಮಿಗೆ, 2ನೇ ಬಾರಿಲಿ. ಈಗ ಸ್ವಲ್ಪ ಜನ ಚೇಂಜ್ ಕೇಳ್ತಾ ಇದ್ದಾರೆ. ಈಗ ಪಾರ್ಲಿಮೆಂಟಲ್ಲಿ ಸ್ಮೋಕ್ ಬಾಂಬ್ ಆಯಿತು, ಅದಕ್ಕೆ ಫ್ರೀ ಪಾಸ್ ಎಲ್ಲ ಕೊಟ್ಟರು ಅಂತ ಇವರೇ ಕೊಟ್ಟು ಕಳಿಸಿದ್ದಾರೆ. ಮತ್ತು ಅವರ ಬ್ರದರು ಈಗ ಅವ್ರನ್ನ ಮರಗಳ್ಳತನದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇದರಿಂದ ಏನಾದರೂ ಎಫೆಕ್ಟ್ ಏನಾದರೂ ಆಗ್ತದೆ? ಖಂಡಿತ ಇದರಿಂದ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅವ್ರಿಗೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇದನ್ನ ವ್ಯಾಲ್ಯೂನ ಅವರೇ ಸ್ವಲ್ಪ ಇದು ಮಾಡ್ಕೊಂಡಂಗೆ ಆಗ್ತಾಯಿದೆ. ಅದು ಸತ್ಯನ ಸುಳ್ಳು ಅನ್ನೋದು ಇನ್ನೂ ಬಯಲಾಗಿಲ್ಲ. ಅದಿನ್ನೂ ಇದರಲ್ಲಿದೆ, ತನಿಖೆ ಮಾಡ್ತಾರಂತೆ. ಅದ್ರ ಬಗ್ಗೆ ಇನ್ನೂ ನಿಖರವಾದ ಮಾಹಿತಿ ಬಂದಿಲ್ಲ. ಬಟ್ ಸ್ವಲ್ಪ ಅಲೆ ಕಡಿಮೆ ಆಗಿದೆ. ನಮಗೆ ಗೊತ್ತಿರೋ ಮಟ್ಟಿಗೆ ಸ್ವಲ್ಪ ಅಲೆ ಕಡಿಮೆ ಆಗಿದೆ.
ಈಗ ಪ್ರತಾಪ್ ಸಿಂಹ ಅವರು ಈಗ ನಮ್ಮ ಈಗ ಹೈವೇಗಳೆಲ್ಲ ನಾವೇ ಮಾಡಿದ್ದೀವಿ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ತುಂಬ ಡೆವಲಪ್ ಮಾಡಿದ್ದೀವಿ, ಡೆವಲಪ್ಮೆಂಟಲ್ಲಿ ನಮ್ಮದೇ ಹೆಸರು, ಈ ಥರ ಎಲ್ಲ ಹೇಳ್ಕೊಳ್ತಾರೆ. ಇದರಿಂದ ಏನಾದರೂ ಅವ್ರಿಗೆ ತಪ್ಪಲ್ಲ ಸರ್, ಜಾಸ್ತಿ ಆಗ್ಬೋದಾ? ಇಲ್ಲ ಸರ್, ಅದರಿಂದ ತಪ್ಪಾಗುತ್ತೆ. ಯಾಕಂದರೆ ಈಗ ಬೆಂಗಳೂರು ಮೈಸೂರು ಹೈವೇ, ಬೆಂಗಳೂರು ಅಲ್ಲೆಲ್ಲ ಆಗ್ತಾಯಿತ್ತು, NH ಆಗ್ತಾಯಿತ್ತು, ಮೈಸೂರು ಬೆಂಗಳೂರು ಹೈವೇ. ಅಲ್ಲೋಗಿ ಇವರು ಸುಮಲತಾ ಅವ್ರ ಬಗ್ಗೆ ಮಾತಾಡ್ತಾರೆ. ಅದು ಇವ್ರ ಕಾನ್ಸ್ಟಿಟ್ಯೂನ್ಸಿಗೆ ಬರೋದೇ ಇಲ್ಲ. ಅದು ಅಲ್ಲೋಗಿ ಸ್ವಲ್ಪ ಮಾತಾಡ್ತಾರೆ. ಇಲ್ಲಿ ನಮ್ಮ ಈ ಎಲೆಕ್ಷನಲ್ಲಿ ಸ್ವಲ್ಪ ನಮ್ಮ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ. ಸ್ವಲ್ಪ ಏನೇನೋ ಸ್ವಲ್ಪ ಇವ್ರು ಕೆಳಮಟ್ಟದಲ್ಲಿ ಮಾತಾಡ್ತಾರೆ. ಅದು ಒಬ್ಬ 5 ವರ್ಷ CM ಆಗಿ ಒಳ್ಳೆ ಕೆಲಸ ಮಾಡಿರೋ ವ್ಯಕ್ತಿ ಬಗ್ಗೆ ತುಂಬ ಕೀಳು ಭಾವನೆಯಿಂದ ಮಾತಾಡ್ತಾರೆ. ಅದರಿಂದ ಸ್ವಲ್ಪ ಇವ್ರಿಗೆ ಅಲೆ ಕಡಿಮೆ ಆಗಿದೆ. ಸಿದ್ದರಾಮಯ್ಯ ಅವ್ರ ಬಗ್ಗೆ ಸ್ವಲ್ಪ ಅವರು ಏಕವಚನದಲ್ಲಿ ಮಾತಾಡೋದು, ಕೀಳಾಗಿ ಮಾತಾಡೋದು, ಅದರಿಂದನೇ ಅವ್ರಿಗೆ ಕಡಿಮೆ ಆಗಿದೆ ಅಂತ ನಾನು ಹೇಳ್ತೀನಿ. ಈಗ ಕೇಂದ್ರದಲ್ಲಿ ಮೋದಿಯವರಿದೆ, ಮೋದಿ ಅಲೆಯಿಂದ ಏನಾದರೂ ಗೆಲ್ಬೋದಾ ಅಥವಾ ಜನ ಜಾತಿ ಮೇಲೆ ಡಿಸೈಡ್ ಮಾಡ್ತಾರೆ? ಸರ್, ಅವ್ರು 2 ಬಾರಿ ಗೆದ್ದಿರೋದು ಮೋದಿ ಅಲೆಯಿಂದನೇ. 2 ಬಾರಿ ಗೆದ್ದಿರೋ ಅವರು ಮೀಡಿಯಾದಲ್ಲಿದ್ದವರು, ಅವ್ರು ಯಾವುದೇ ಥರ ರಾಜಕಾರಣದಲ್ಲಿ ಬೆಳೆದಿದ್ದವರಲ್ಲ. ರಾಜಕಾರಣದ ಬಗ್ಗೆ ಅವ್ರಿಗೆ ಅರಿವು ಇರಲಿಲ್ಲ, ಅವ್ರಿಗೆ ಗೊತ್ತೂ ಇರಲಿಲ್ಲ. ಅವ್ರು 2 ಸಾರಿ ಗೆದ್ದಿರೋದು ಮೋದಿ ಅಲೆಯಿಂದನೇ. ಈಗ BJPಲಿ 25 ಸೀಟ್ ಏನು ಗೆದ್ದಿದ್ದಾರೋ ಅದರಲ್ಲಿ 99% ಮೋದಿಯವರ ಅಲೆಯಿಂದನೇ ಅವ್ರು ಗೆದ್ದಿರೋದು. ಇನ್ನೇನು ವೈಯಕ್ತಿಕವಾಗಿ ಅವರು ಒಳ್ಳೆ ರಾಜಕಾರಣದಿಂದ ಬೆಳೆದು MP ಗಳಾಗಿ ಅಂತ ನಮಗೂ ಇಲ್ಲ. ಮೊದಲಿತ್ತು ಒಂದು ಬಾರಿ, ಮೊದಲನೇ ಬಾರಿ ಆದಾಗ ನಮಗೂ ಏನೋ ಅನಿಸಿತ್ತು, ಏನೋ ದೇಶ ಚೇಂಜ್ ಆಗ್ಬೋದು, ಏನೋ ಆಗುತ್ತೆ ಅಂತ ತುಂಬ ಇತ್ತು. ಆದರೆ ಈಗ ತುಂಬ ನಮಗೂ ಕಡಿಮೆ ಆಗಿದೆ. ಈಗ ಕೇಂದ್ರದಲ್ಲಿ ಪ್ರಧಾನಮಂತ್ರಿಯವರು ಮೋದಿ ಅವ್ರ ಆಡಳಿತನ ಮೆಚ್ಕೊಂಡಿದ್ದೀರಾ ಅಥವಾ? ಸರ್, ಅವ್ರ ಆಡಳಿತ ಇಷ್ಟ ಆಗಿದೆ, ಅದ್ರ ಬಗ್ಗೆ ಎರಡು ಮಾತಲ್ಲ, ಇಷ್ಟ ಆಗಿದೆ. ಆದರೆ MP ಗಳು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಈಗ ಅವರು ಒಬ್ಬರು ಕೆಲಸ ಮಾಡಿಬಿಟ್ರೆ ಆಗಲ್ವಲ್ಲ ಸರ್. ಕೇಂದ್ರದಲ್ಲಿ ಒಬ್ಬರು ಕೆಲಸ ಮಾಡಿದ್ರೆ ಆಗುತ್ತಾ? ಖಂಡಿತ ಆಗಲ್ಲ. ಅವರು ಎಲ್ಲ ಸಹಪಾಠಿಗಳು, ಅವ್ರ MP ಗಳು, ಅವ್ರ ಹೆಸರು ಉಳಿಸೋದು ಯಾರ ಕೈಲೈತೆ? MP ಗಳ ಕೈಲೈತೆ. ಇವರು ಅವ್ರ ಹೆಸರು ಉಳಿಸೋ ರೀತಿ ನಡ್ಕತ್ತೆ ಇಲ್ಲ. ಈಗ ಕಾಂಗ್ರೆಸ್ ಜೊತೆಗೆ 26 ಪಕ್ಷಗಳು ಸೇರಿಕೊಂಡಿವೆ, ಅದರಿಂದ ಏನಾದ್ರು ಬಲ ಬಂದಿದೆಯಾ ಅಥವಾ ಕಾಂಗ್ರೆಸ್ಗೆ ಯಾವುದೋ ಒಂದು ಅದರದ್ದೇ ಆದ ಒಂದು ಎಫೆಕ್ಟ್ ಇದೆಯಾ? ಇಲ್ಲ ಸರ್, ಕಾಂಗ್ರೆಸ್ಗೆ ಅದರದ್ದೇ ಆದ ಒಂದು ಎಫೆಕ್ಟ್ ಇದೆ. ಏನಕ್ಕೆ ಅಂದರೆ ಅದು 60 ವರ್ಷ 50 ವರ್ಷ ಆಳಿರುವಂಥ ಪಕ್ಷ, ಅದರದ್ದೇ ಆದಂಥ ಒಂದು ಎಫೆಕ್ಟ್ ಇದೆ. ಬಟ್ ಅವ್ರು ಸೇರೋದ್ರಿಂದ ಇನ್ನೂ ಅನುಕೂಲತೆ ಆಗ್ಬೋದು ಅಂತ ಅನಿಸುತ್ತೆ. ಕರ್ನಾಟಕದಲ್ಲಿ BJP ಜೊತೆ JDS ಮರ್ಜ್ ಆಗಿದೆ. ಹೌದು. ಇದರಿಂದ ಏನಾದರೂ ಪೆಟ್ಟು ಬೀಳುತ್ತೆ ಕಾಂಗ್ರೆಸ್ಗೆ? ಖಂಡಿತ ಬೀಳುತ್ತೆ ಸರ್. ಯಾಕಂದರೆ ಏನಕ್ಕೆ ಬೀಳುತ್ತೆ ಅಂದರೆ BJP ಪೆಟ್ಟು ಬೀಳುತ್ತೆ. ಏನಕ್ಕೆ ಅಂದರೆ JDS ಆಗಲ್ಲ MLA ಎಲೆಕ್ಷನಲ್ಲೆಲ್ಲ ಅವ್ರು ಎಷ್ಟು ಫೈಟ್ ಮಾಡ್ಕೊಂಡು ಅವ್ರ ಬಗ್ಗೆ ಇವ್ರು ಮಾತಾಡೋದು, ಇವ್ರ ಬಗ್ಗೆ ಅವ್ರು ಮಾತಾಡಿದ್ರು. ಏನೂ ಆಗೋದೇ ಇಲ್ಲ ಅನ್ನೋ ರೀತಿ ಏನೇನೋ ಮಾಡಿದ್ರು. ಈಗ ನೋಡಿದ್ರೆ ಆದ ತಕ್ಷಣ ಈಗ ಜೊತೆಲಿ ಜಂಟಿಯಾಗಿ ಕೂತಿದ್ದಾರೆ. ಜನ ಒಪ್ತಾರೆ ಅದನ್ನು, ಅದೇ ಕಾರಣಕ್ಕೆ ಒಪ್ಪಲ್ಲ. ಅದರಿಂದ ಕೆಡಕೆ ಆಗುತ್ತೆ ಹೊರತು ಒಳ್ಳೆಯದಂತೂ ಆಗಲ್ಲ. ಇವ್ರು ಆಗೋದಾಗಿದ್ದರೆ MLA ಎಲೆಕ್ಷನ್ ಮುಂಚೆ ಆಗಿದ್ದರೆ ಖಂಡಿತ ಜನ ಚೇಂಜಸ್ ಕೇಳ್ತಾಯಿದ್ರು. ಈಗ ಜನ ಖಂಡಿತ ಅದನ್ನು ವಿರೋಧ ಮಾಡ್ತಾಯಿದ್ದಾರೆ. ಏನಕ್ಕೆ ಅಂದರೆ ಇವ್ರು ಈ ರೀತಿ ಎಲ್ಲ ಬೈದಾಡ್ಕೊಂಡು ಇವರು ಆಡಳಿತನ ಅವ್ರು ಬೈದಿದ್ದಾರೆ, ಅವ್ರ ಆಡಳಿತನ ಇವ್ರು ಬೈದಿದ್ದಾರೆ. ಈಗ ಅವರೇ ಒಂದಾಗಿ ಕೂತ್ಕೊಂಡ್ರೆ ಜನಗಳಿಗೆ ಗೊತ್ತಾಗಲ್ವಾ? ಎಂಥ ಹಳ್ಳಿ ಸಾಮಾನ್ಯ ಜನಕ್ಕೂ ಅರಿವಾಗಿದೆ ಈಗ ಇವ್ರು ಮಾಡಿರೋ ತಪ್ಪು. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಯಾರ್ದಾರು ಒಂದು ಕ್ಯಾಂಡಿಡೇಟ್ನ ಇವರು ಬಿಂಬಿಸ್ಬೇಕು. ಜನ ಪಕ್ಷದ ಜೊತೆಗೆ ಪ್ರಧಾನಮಂತ್ರಿ ಯಾರಾಗ್ತಾರೆ ಅನ್ನೋದನ್ನ ನೋಡು ಕೂಡ ವೋಟ್ ಹಾಕ್ತಾರೆ. ಕಾಂಗ್ರೆಸ್ಸಿಂದ ಯಾರಾಗ್ಬೋದು ಸರ್? ಸರ್, ಕಾಂಗ್ರೆಸ್ಸಲ್ಲಿ ಪಕ್ಷ ಬಂದಾಗ್ಲೂ ಅವರು ಈಗ ನಮ್ಮ ಸೋನಿಯಾ ಗಾಂಧಿ ಅವರು ಆಗಲಿಲ್ಲ, ಬೇರೆಯವ್ರು ಬಿಟ್ಕೊಟ್ರು. ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಇದೇ ಅಷ್ಟು. ಅವ್ರು ಯಾವಾಗಲೂ ನಾವು ಆಗಬೇಕು, ನಮ್ಮ ಮನೆಯವರೇ ಆಗಬೇಕು ಅಂತ ಆಸೆ ಪಟ್ಟವರಲ್ಲ. ಪಕ್ಷದಲ್ಲಿ ಯಾರು ಹಿರಿಕರಿದ್ದಾರೆ, ಪಕ್ಷದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಸ್ಥಾನ ಕೊಟ್ಟಿರುವಂಥ ಪಕ್ಷ ಅದು. ಹಾಗಾಗಿ ಈ ಬಾರಿ ನಮ್ಮ ಮಲ್ಲಿಕಾರ್ಜುನ್ ವಿರೋಧ ಪಕ್ಷವಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದು ನಮ್ಮ ರಾಜ್ಯದವರಾಗಿರೋದ್ರಿಂದ ನಮಗೂ ಖುಷಿ ಇದೆ. ಅವರು ಆಯ್ಕೆ ಮಾಡಿರೋದ್ರಿಂದ ಇನ್ನೂ ನಮಗೆ ಖುಷಿ ಇದೆ. ಕರ್ನಾಟಕದಲ್ಲಿ ಅದರಿಂದನೇ ಜಾಸ್ತಿ MP ಗಳು ಈ ಸರಿ ಗೆಲ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ.